ಇದೇ CPU. ಇಲ್ಲಿ ನಿಮಗೆ ಪ್ರೋಸೆಸ್ ಆಗುತ್ತೆ, ಅಡಿಗೆ ತಯಾರಾಗುತ್ತೆ. ಆ ಅಡಿಗೆ ತಯಾರಾದ್ಮೇಲೆ ನೀವೇನ್ ಮಾಡ್ತೀರಾ, ಅದನ್ನ ಮತ್ತೆ ವಾಪಸ್ಸು ಮನೆ ಮೇಲೆ ಇಟ್ಕೊಂತೀರಾ, ಅದನ್ನ ಪ್ಯಾಕ್ ಮಾಡ್ತೀರಾ, ಅಥವಾ ವಾಪಸ್ ಇಲ್ಲಿ ಇಡ್ತೀರಾ, ಅಥವಾ ಆಚೆ ತಗೊಂಡೋಗಿರ್ತೀರಾ ಡೈನಿಂಗ್ ಟೇಬಲ್ ಮೇಲೆ, ಅಥವಾ ಬಾಕ್ಸ್ ಹಾಕ್ಬಿಟ್ಟು ಕಳಿಸ್ಕೊಡ್ತೀರಾ ಮಕ್ಕಳಿಗೋ ಯಾಕಾದ್ರು, ಅಲ್ವಾ? ಸೊ ಇದು ರ್ಯಾಮ್, ಇದು CPU. ಇದು ಈ ಬೆರಳುಗಳು ASDF ಇದ್ರ ಮೇಲೆ ಕೂತ್ಕೋಬೇಕು. ಈ ಬೆರಳುಗಳು JKL ಮತ್ತೆ ಈ ಸೆಮಿಕೋಲನ್ ಇದ್ರ ಮೇಲೆ ಕುತ್ಕೋಬೇಕು. ಆಯ್ತಾ? ಈ ತರ ಇರಬೇಕು. ಈಗ ನಾನು ಥಿಯರಿ ಕ್ಲಾಸಲ್ಲಿ ಹೇಳಿದ್ದೆ ಅಲ್ವಾ, ಥಿಯರಿ ಕ್ಲಾಸಲ್ಲಿ ಕೀಬೋರ್ಡ್ ಲೇಔಟ್ ಹೇಗಿದೆ ಅಂತ. ಈಗ ನಾನು ಸ್ವಲ್ಪ ಇದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಯಾವ ತರ ಅಂತ. ನೋಡಿ, ಕೀಬೋರ್ಡ್ ಲೇಔಟ್ ಹೀಗಿದೆ. ಇಲ್ಲಿ ನಿಮ್ ಕಲರ್ಗಳು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ರೆಡ್ ಕಲರ್. ಇದು ನೋಡಿ, ಫಸ್ಟ್ ನನ್ನ ಬೆರಳುಗಳನ್ನ ನೋಡಿ, ಈ ಕಡೆ ನೋಡಿ, ಇಲ್ಲಿ ಎಷ್ಟಿದೆ? 10 ಬೆರಳಿದೆ ಅಲ್ವಾ? 10 ಫಿಂಗರ್ಸ್ ಇದೆ. ಈ 10 ಫಿಂಗರ್ಸ್ ಯೂಸ್ ಮಾಡಿ ನೀವು ಟೈಪ್ ಮಾಡಬೇಕು. ಆಯ್ತಾ? ಈ 10 ಫಿಂಗರ್ಸ್ ಯೂಸ್ ಮಾಡಿ ನೀವು ಟೈಪ್ ಮಾಡಬೇಕು. ಕೆಲವ್ರು ಏನ್ ಮಾಡ್ತಾರೆ, ಈಗಲೂ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಅಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಆದ್ರೂ ಎರಡೆರಡೇ ಬೆರಳಲ್ಲಿ, ಮೂರೇ ಬೆರಳಲ್ಲಿ ನಿಧಾನಕ್ಕೆ ಹಿಂಗೆ ಟಕ 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 ಅಂತ ಮಾಡ್ತಾ ಇರ್ತಾರೆ. ನೀವು ಕ್ಯೂ ಅಲ್ಲಿ ನಿಂತಿರ್ತೀರಾ ಪಾಪ. ಅವರು ಕಲ್ತ್ಕೊಂಬಾರ್ದಾ ಕಂಪ್ಯೂಟರ್? ದಯವಿಟ್ಟು ನೀವು ಯಾರಾದ್ರೂ ಗೌರ್ಮೆಂಟ್ ಎಂಪ್ಲಾಯಿಗಳು ನಮ್ಮ ಚಾನೆಲ್ ನೋಡ್ತಾ ಇದ್ರೆ, ಈ ವಿಡಿಯೋಗಳನ್ನ ನೋಡ್ತಾ ಇದ್ರೆ, ದಯವಿಟ್ಟು ನನಗೋಸ್ಕರ ಅಲ್ದಿದ್ರು, ನಮ್ಮ ಚಾನಲ್ಗೋಸ್ಕರ ಅಲ್ದಿದ್ರು, ಜನಗಳಿಗೋಸ್ಕರ, ನಿಮ್ ಕ್ಯೂ ಅಲ್ಲಿ ನಿಂತಿರ್ತಾರಲ್ಲ ಜನಗಳು, ಅವ್ರು ಒಳ್ಳೇದಕ್ಕೋಸ್ಕರ ಆದ್ರು ದಯವಿಟ್ಟು ನಾನು ನೀಟಾಗಿ ಹೇಳ್ಕೊಡ್ತೀನಿ, ಕಲ್ತ್ಕೊಳ್ಳಿ ಟೈಪಿಂಗ್ ಹೇಗ್ ಮಾಡೋದು ಅಂತ. ಟೈಪಿಂಗ್ ಬೇಕು ಕಂಪ್ಯೂಟರ್ ಆಪರೇಟರ್ಗೆ, ಟೈಪಿಂಗ್ ತುಂಬಾ ಇಂಪಾರ್ಟೆಂಟ್. ಡೇಟಾ ಎಂಟ್ರಿ ಆಪರೇಟರ್ಗೆ, ಯಾರು ಬಿಲ್ಲಿಂಗ್ ಮಾಡೋರಿಗೆ, ಅವ್ರಿಗೆಲ್ಲ ಟೈಪಿಂಗ್ ಬೇಕು. ಸ್ಪೀಡ್ ಇಂಪ್ರೂವ್ ಆಗಬೇಕು. ನೀವು ಎಷ್ಟು ಬೇಗ ಟೈಪ್ ಮಾಡ್ತೀರೋ ಅಷ್ಟು ಬೇಗ ಕ್ಯೂ ಮೂವ್ ಆಗುತ್ತಲ್ವಾ, ಜನಗಳಿಗೆ ಹೆಲ್ಪ್ ಆಗುತ್ತಲ್ವಾ. ನೋಡಿ, ಈಗ್ಲೂ ಕೆಲವರು ಈ ತರ ಮಾಡ್ತಾ ಇರ್ತೀವಿ. ನೀವು ಜನಗಳು ನೀವು ನೋಡ್ತಾ ಇರ್ತೀರಲ್ವಾ, ಅವ್ರು ಹೇಗ್ ಮಾಡ್ತಾ ಇರ್ತಾರಂತ, ಹಿಂಗೆ 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 ಅಂತ ಒಂದ್ ನಿಮಿಷದಲ್ಲಿ ಆಗೋದನ್ನ 10 ನಿಮಿಷ ತಗೊಂತಾರೆ. ಅಂದ್ರೆ 10 ಜನ ಅಲ್ಲಿ ಸೇರಿರ್ತಾರೆ, ಕ್ಯೂ ಬೆಳೀತಾ ಹೋಗ್ತಾ ಇರುತ್ತೆ. ಇದೇ ಇಂಡಿಯಾಲಿರೋ ಪ್ರಾಬ್ಲಮ್. ಹೆಂಗೋ ಸೇರ್ಕೊಂಡ್ ನಾವ್ ನಿನ್ನ ಬ್ಲೇಮ್ ಮಾಡ್ತಾ ಇಲ್ಲ, ನಾನು ಅದೆಲ್ಲ ಮಾತಾಡಕ್ ಹೋಗ್ತಾ ಇಲ್ಲ. ಲಂಚ ಕೊಟ್ಟು ಸೇರಿ ಅದೆಲ್ಲ ನಾನು ಹೆಚ್ಚಿಗೆ ಮಾತಾಡಕ್ ಹೋಗ್ತಾ ಇಲ್ಲ. ನಿಮ್ಗೂ ಗೊತ್ತಿದೆ, ಏನೋ ಸೇರ್ಬಿಟ್ಟಿರ್ತಾರೆ ಗೌರ್ಮೆಂಟ್ ಕೆಲ್ಸಕ್ಕೆ. ಸೇರಿದ್ದೀರಾ, ಯಾವ್ದೋ ಮೂಲಕ ಸೇರಿದ್ದೀರಾ ನೀವು. ಬಟ್ ನಾನು ಪ್ರಾಮಾಣಿಕವಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಗೆ ವಿನಮ್ರತೆಯಿಂದ ಅಟ್ಲೀಸ್ಟ್ ಕಲ್ತ್ಕೊಳ್ಳಿ. ನೀವು ಮಾಡೋ ಕೆಲಸನ ಇನ್ನೂ ಶ್ರದ್ಧೆಯಿಂದ ಮಾಡಿ ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ದು ಕೆಲಸನ, ನಿಮ್ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ಕೊಳ್ಳಿ. ಬೇಗ ಕೆಲಸ ಮಾಡೋದನ್ನ ಕಲ್ತ್ಕೊಳ್ಳಿ. ಅದರಿಂದ ಎಲ್ರಿಗೂ ಒಳ್ಳೇದು, ನಿಮಗೂ ಒಳ್ಳೇದು, ನಿಮ್ಗೂ ಜಾಸ್ತಿ ಸ್ಟ್ರೈನ್ ಆಗಲ್ಲ, ಜನಗಳಿಗೂ ಒಳ್ಳೇದು. ಕೇರ್ಲೆಸ್ ಆಗಿರ್ಬೇಡಿ. ಇದು ನಿಮ್ಗೂ ಹೇಳ್ತಾ ಇದೀನಿ, ಮತ್ತೆ ಮಾಮೂಲಿ ಬೇರೆ ಜನಗಳಿಗೂ ನಾನು ಬೇರೆ ನಮ್ಮ ಸ್ಟೂಡೆಂಟ್ಸ್ಗೆ ಏನಿದ್ದಾರೆ ಅವ್ರಿಗೂ ಹೇಳ್ತಾ ಇದ್ದೀನಿ, ಕಲ್ತ್ಕೊಳ್ಳಿ ನೀಟಾಗಿ ಕಲ್ತ್ಕೊಳ್ಳಿ. ಈ ತರ ಒಂದ್ ಫಿಂಗರ್ ಅಲ್ಲಿ 2 ಫಿಂಗರ್ ಅಲ್ಲಿ ಮಾಡ್ಬಿಡಿ. 10 ಬೆರಳುಗಳನ್ನ ಕೊಟ್ಟಿದ್ದಾನೆ ಟೈಪಿಂಗ್ಗೆ. 10 ಬೆರಳುಗಳನ್ನ ಯೂಸ್ ಮಾಡ್ಕೊಂಡು ಇದ್ ಮಾಡ್ಕೊಳ್ಳಿ. ನೋಡಿ, ಈ ತರ ಕೀಬೋರ್ಡ್ ಮೇಲೆ ಮಧ್ಯದಲ್ಲಿ ಈ ತರ ಸೆಂಟ್ರಲ್ಲಿ ಈ ತರ ಇಟ್ಕೋಬೇಕು. ಈ ಪೊಸಿಷನ್ ಅಲ್ಲಿ ಇಟ್ಕೋಬೇಕು. ನೋಡಿ, ಇಲ್ಲಿ ಈ ತರ. ಇದು ಹೋಮ್ ಬಟನ್ಸ್, ಹೋಮ್ ಕೀಸ್. ಆಯ್ತಾ? ನಿಮ್ಮ ಬೆರಳುಗಳು ಯಾವಾಗ್ಲೂ ಇಲ್ಲಿ ಬಂದು ಲ್ಯಾಂಡ್ ಆಗ್ಬೇಕು, ಈ ಪೊಸಿಷನ್ ಬರಬೇಕು. ನೋಡಿ, ಈ ತಂಬೇನಿದೆ, ಇದು ಈ ಸ್ಪೇಸ್ ಬಾರ್ ಮೇಲೆ ಕೂತ್ಕೋಬೇಕು. ಆಯ್ತಾ? ಈ ಬೆರಳುಗಳು ASDF ಇದ್ರ ಮೇಲೆ ಕೂತ್ಕೋಬೇಕು. ಈ ಬೆರಳುಗಳು JKL ಮತ್ತೆ ಈ ಸೆಮಿಕೋಲನ್ ಇದ್ರ ಮೇಲೆ ಕೂತ್ಕೋಬೇಕು. ಆಯ್ತಾ? ಈ ತರ ಇರಬೇಕು, ಈ ಪೊಸಿಷನ್ ಅಲ್ಲಿ ಇರಬೇಕು. ಸ್ಪೇಸ್ ಬಾರ್ ಮೇಲೆ ಎರಡು ತಂಬುನು ಈ ತರ ಇಟ್ಕೊಂಡಿರ್ಬೇಕು. ಇದನ್ನೇ ಹಿಂಗೆ ಮೂವ್ ಆಗುತ್ತೆ, ಮೇಲೆ ಕೆಳಗೆ ಮೂವ್ ಆಗುತ್ತೆ. ಇದು ಪ್ರಾಕ್ಟೀಸ್ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಮೇಲೆ ಕೆಳಗೆ ಮೂವ್ ಮಾಡಿದ ತಕ್ಷಣ ನೀವು ಈ ಪೊಸಿಷನ್ ಬಂದು ಕೂತ್ಕೋಬೇಕು. ನೀವು ಮೇಲೆ ಕೆಳಗೆ ಹೋದ್ರೂ ಈ ಹೋಮ್ ಕೀ ಮೇಲೆ ಬಂದು ಕೂತ್ಕೋಬೇಕು. ಇದು ಬಂದ್ಬಿಟ್ಟು ಅಪ್ಪರ್ ಕೀಸ್ ಇವೆಲ್ಲ. ಇದು ಲೋವರ್ ಕೀಸ್. ಅಂದ್ರೆ ಫಂಡಮೆಂಟಲ್ ಆಗಿ ಇದು ಹೋಮ್ ಅಂದ್ರೆ ಮೇಲೆ ಕೆಳಗೆ ಇಷ್ಟು ಮೂವ್ ಮಾಡೋದು ಫಸ್ಟ್ ಕಲ್ತ್ಕೊಬೇಕು ನೀವು.
ಆಮೇಲೆ ನಿಮ್ ಬೆರಳುಗಳು ಇಲ್ಲಿಗೆಲ್ಲ ಹೋಗ್ಬೇಕಾಗತ್ತೆ, ಇಲ್ಲಿವರೆಗೂ ಹೋಗ್ಬೇಕಾಗತ್ತೆ ನಂಬರ್ ಕೀಸ್ ಮೇಲೆ. ಬಟ್ ಇದು ಪ್ರಾಕ್ಟೀಸ್ ಆಗ್ಬೇಕಂದ್ರೆ ನಿಮ್ಗೆ 6 ತಿಂಗಳು ಮೇಲೆ ಸೀರಿಯಸ್ ಆಗಿ ಬರ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಇಷ್ಟು ಗೊತ್ತಾದ್ರೆ ಸಾಕು. ಈ ಆಲ್ಫಾಬೆಟ್ಸ್ ಏನಿದೆ ಇಷ್ಟು ಲೇಔಟ್ ಮೇಲೆ ನಿಮ್ದು ಬೆರಳುಗಳು ಮೂವ್ ಆಗೋದು ನೀವು ಕಲ್ತ್ಕೊಂಡ್ರೆ ಸಾಕು. ಎಫ್ ಜೆ, ಇಲ್ಲಿ ನಿಮ್ಮ 2 ತೋರು ಬೆರಳುಗಳು ಅಂದ್ರೆ ಇಂಡೆಕ್ಸ್ ಫಿಂಗರ್ಸ್ ಇಲ್ಲಿ ಇರಬೇಕು. ನೋಡಿ ಇಲ್ಲೊಂದು ಮಾರ್ಕ್ ಕೊಟ್ಟಿದ್ದಾರೆ, ಜೂಮ್ ಮಾಡಿ ತೋರಿಸಿ ಅವ್ರಿಗೆ. ಎಫ್ ಮೇಲೆ ಮತ್ತೆ ಜೆ ಮೇಲೆ ಹಿಂಗೆ ನೀವು ಮುಟ್ಟಿದ್ರೆ ಒಂದು ಮಾರ್ಕ್ ಇದೆ ಅಲ್ಲಿ, ಒಂಥರ ನಿಮ್ ಕೈಗೆ ಗೊತ್ತಾಗತ್ತದು. ಅಲ್ಲಿಗೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಎಲ್ಲೋ ನೋಡ್ತಾ ಇದ್ರು, ಬೇರೆ ಕಡೆ ಎಲ್ಲೋ ನೋಡ್ತಾ ಇದ್ರು, ನಿಮ್ಮ ಬೆರಳಿಗೆ ಇಟ್ಟಿದ ತಕ್ಷಣ ಕೀಬೋರ್ಡ್ ಮೇಲೆ ನಿಮ್ದು ಆಟೋಮೆಟಿಕ್ ಆಗಿ ಇಲ್ಲಿ ಬರೋದಕ್ಕೆ ಅವ್ರು ಹೆಲ್ಪ್ ಮಾಡಿದ್ದಾರೆ. ನೋಡಿ ಎಲ್ಲ ಒಂದು ಏನೋ ನಿಮ್ಗೆ ಉಪಕಾರ ಮಾಡೋದಕ್ಕೇನೆ, ನಿಮ್ಗೆ ಯೂಸ್ ಬೇಗ ಕಲ್ತ್ಕೊಳ್ಳೋದಕ್ಕೇನೆ, ಬೇಗ ಪ್ರಾಕ್ಟೀಸ್ ಮಾಡೋದಕ್ಕೆ ಸುಲಭ ಆಗೋದಕ್ಕೇನೆ ಎಲ್ಲ ಮಾಡಿರ್ತಾರೆ. ನೀವು ಅದನ್ನ ನೋಡಿ ಗಮನಿಸಿ ನೀವು ಉಪಯೋಗಿಸ್ಕೊಬೇಕು ಅಷ್ಟೇ. ಏನು ಕೊಟ್ಟಿದಾರೋ ಅದನ್ನ ಉಪಯೋಗಿಸ್ಕೋಬೇಕು ನೀವು. ಸೊ ಎಫ್ ಮೇಲೆ ಜೆ ಮೇಲೆ ನಿಮ್ಮ ತೋರು ಬೆರಳುಗಳು ಈ ತರ ಇರಬೇಕು. ಮತ್ತೆ ಈ ನಿಮ್ಮ ಮಿಡಲ್ ಫಿಂಗರ್ ಏನಿದೆ ಇದು ಅದ್ರ ಪಕ್ಕ ಇಲ್ಲಿ ಕುತ್ಕೋಬೇಕು. ಅದು ಕೆ ಎಮ್ ಜೆ ಆದ್ಮೇಲೆ ಕೆ ಇದೆಯಲ್ಲ ಅದ್ರ ಮೇಲೆ ಇರಬೇಕು. ಈ ಎಸ್ ಅಂದ್ರೆ ನಿಮ್ಮ ಇದು ಉಂಗುರದ ಬೆರಳು, ಇಂಡೆಕ್ಸ್ ಇದು ಯಾವ್ದು ರಿಂಗ್ ಫಿಂಗರ್, ಅದ್ರ ಮೇಲೆ ಈ 2 ಬೆರಳುಗಳು ಹಿಂಗಿರ್ಬೇಕು. ಆಯ್ತಾ? ಆಮೇಲೆ ನಿಮ್ಮ ಲಾಸ್ಟ್ ಲಿಟಲ್ ಫಿಂಗರ್ ಕಿರು ಬೆರಳು ಏನಿದೆ ಅದು ಎ ಮೇಲೆ ಮತ್ತೆ ಈ ಕೋಲನ್ ಮೇಲೆ ಇದ್ರ ಮೇಲೆ ಇರಬೇಕು. ಈ ತರ ಇಟ್ಕೋಬೇಕು. ಇದು ಹೋಮ್ ಕೀಸ್. ಮೇಲೆ ಕೆಳಗೆ ಹೋಗ್ಬೇಕಾಗತ್ತೆ. ಅದು ಹೇಗೆ ಅಂತ ನಾನು ಹೇಳ್ತೀನಿ. ಹಂತವಾಗಿ ಅದನ್ನ ಹೇಗೆ ಪ್ರಾಕ್ಟೀಸ್ ಮಾಡೋದು ಅಂತ ಅದನ್ನೇ ನಾವು ಇಲ್ಲಿ ತೋರಿಸ್ತಾ ಇದೀವಿ ನೋಡಿ, ಮಾನಿಟರ್ ಮೇಲೆ ಇಲ್ಲಿ ತೋರಿಸ್ತಾ ಇದೀವಿ ನೋಡಿ. ಇದು ಹೋಮ್ ಕೀಸ್ ASDF ಮತ್ತೆ JKL ಕೋಲನ್. ಆಯ್ತಾ? ಸೊ ಎಫ್ ಮೇಲೆ ಜೆ ಮೇಲೆ ನೋಡಿ, ಅವ್ರ ಕಲರು ಕೊಟ್ಟಿದ್ದಾರೆ. ಇಲ್ಲಿ ಇಡ್ಬೇಕು, ಇಲ್ಲಿ ಇಡಬೇಕು. ಆಯ್ತಾ? ಇಲ್ಲಿ ಇಡಬೇಕು, ಜೆ ಮೇಲೆ ಇಡಬೇಕು. ಆಯ್ತಾ? ಓಕೆ. ನೋಡಿ ಈ ಫಿಂಗರ್ ಅಲ್ಲಿ ಇದನ್ನ ಪ್ರಾಕ್ಟೀಸ್ ಮಾಡಿ, ಅಂದ್ರೆ ಈ ಬೆರಳಲ್ಲಿ ಇದು ಕಿರು ಬೆರಳಲ್ಲಿ ಇದೆಯಲ್ಲ, ಇದು ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ ನಾನು. ಅದಕ್ಕಿಂತ ಈ ಬೆರಳು ಇದೆಯಲ್ಲ, ಇಲ್ಲಿ ಎ ಮೇಲೆ ಇರುತ್ತಲ್ಲ, ಇದೇ ಬೆರಳು ಹಿಂಗ್ ಹೋಗ್ಬೇಕು, ಈ ತರ ಮೂವ್ ಆಗ್ಬೇಕು. ಮೇಲೆ ಕೆಳಗೆ ಮೂವ್ ಆಗ್ಬೇಕು. ಈ ಬೆರಳು ಹೀಗೆ ಮೇಲೆ ಕೆಳಗೆ ಹಿಂಗೆ WSX, ಇದು QAZ ಹೀಗೆ. ಇದನ್ನೆಲ್ಲ ಈಗಲೇ ಜ್ಞಾಪಕ ಇಟ್ಕೊಳಕ್ ಹೋಗ್ಬೇಡಿ, ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಿಮ್ ಬೆರಳುಗಳು ಗೊತ್ತಾಗ್ಬೇಕು. ಇದು ಮಸಲ್ ಮೆಮೊರಿ ಅಂತ ಹೇಳ್ತಾರೆ. ಅಂದ್ರೆ ನಿಮ್ ತಲೆಗಿಂತ ನಿಮ್ಮ ಬೆರಳುಗಳು ಗೊತ್ತಾಗ್ಬೇಕು. ಇದು ಅರ್ಥ ಆಗ್ಬೇಕು ಅಂದ್ರೆ ಪ್ರಾಕ್ಟೀಸ್ ಆಗ್ಬೇಕು ಅವಕ್ಕೆ. ಅವಾಗ ನಿಮಗೆ ಕಾನ್ಶಿಯಸ್ ಇಲ್ದಿದ್ರು, ನಿಮ್ ತಲೆಯಲ್ಲಿ ಏನೋ ಓಡ್ದಿರಾ ಇದ್ರು, ಬೆರಳಲ್ಲೇ ತಲೆಗಳಿರುತ್ತೆ. ಮಸಲ್ ಪವರ್ ಅಂತಾರೆ ಅದನ್ನ, ಸೆಲ್ ಪವರ್ ಅಂತ ಅಂತಾರೆ. ಅವುಗಳಿಗೆ ಗೊತ್ತಾಗತ್ತೆ ಎಲ್ಗ್ ಹೋಗ್ಬೇಕಂತ. ನೋಡಿ ಹೀಗೆ ಈ ತರ ಮತ್ತೆ ನೋಡಿ, ಇದು ಹೋಮ್ ಅಲ್ವಾ, ಹೋಮ್ ಕೀ ಜೆ ಹೀಗೆ ಇದೆ, ಹಿಂಗೆ ಮೇಲೆ ಕೆಳಗೆ, ಇದು ಹೀಗೆ, ಇದು ಹೀಗೆ, ಇದು ಹೀಗೆ. ಸೊ ಈ ತರ ಹೋಗ್ಬೇಕಾ, ಈ ಡೈರೆಕ್ಷನ್ ಹೋಗ್ಬೇಕಾಗ್ತದೆ. ಇಷ್ಟೇ ಥಿಯರಿ ಇರೋದು ಇದರಲ್ಲಿ. ನಾನು ಹೇಳ್ಕೊಡ್ಬೇಕು, ಏನೋ ನಿಮ್ಗೆ ತಲೆ ಗಂಟಿಸ್ಬೇಕು ಅಂದ್ರೆ ಇಷ್ಟೇ ಅಪ್ಪ ತಲೆ ಗಂಟಿಸಕ್ಕಾಗೋದು ನಿಮ್ಗೆ. ಇನ್ನೇನಿದ್ರು ಪ್ರಾಕ್ಟೀಸ್ ಮೂಲಕನೇ, ತಾಳ್ಮೆಯಿಂದ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಟೈಪಿಂಗ್ ಬರೋದು. ಇಷ್ಟೇ ಹೇಳ್ಕೊಡಕ್ ಆಗೋದು ಇದ್ರಲ್ಲಿ, ಇನ್ನೇನು ಇಲ್ಲ. ನಿಮ್ ತಲೆಗೆ ಏನು ಅನ್ಸೋದಕ್ ಆಗಲ್ಲ. ಓಕೆನಾ? ಸೊ ಇವಾಗ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಆಯ್ತಾ? ಸೊ ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸ್ ನೋಡಿದ್ದಾಯ್ತು. ಈಗ ಮಧ್ಯದಲ್ಲಿರೋದು ತುಂಬಾ ಇಂಪಾರ್ಟೆಂಟ್ ಆಗಿರೋದು ಅಂತ ನಾನು ಹೇಳಿದೆ, ಅದನ್ನ ಸಪರೇಟ್ ಆಗಿ ನೋಡೋಣ ಅಂತ. ಅದಕ್ಕೆ ಬೋರ್ಡ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ. ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸ್ ನಿಮ್ ತಲೆಯಲ್ಲಿ ಏನು ಅಂತ. ಈಗ ಮಧ್ಯದಲ್ಲಿರೋ ಇಂಪಾರ್ಟೆಂಟ್ ಆಗಿರೋದು, ಆ ಬಾಕ್ಸ್ ನ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾರೆ. ಫಸ್ಟ್ ನಿಮ್ಮ ಮಾನಿಟರ್ ಕಾಣಿಸುತ್ತೆ, ನಾನು ಹಿಂದಿನ ಎಪಿಸೋಡ್ ಅಲ್ಲೇ ಹೇಳಿದೆ. ಮಾನಿಟರ್ ಕಾಣಿಸುತ್ತೆ, ನೆಕ್ಸ್ಟ್ ನಿಮ್ಗೆ ಕೀಬೋರ್ಡ್ ಮೌಸ್ ಕಾಣಿಸುತ್ತೆ. ಅಷ್ಟೇ ಅಂತ ಅನ್ಕೊಂಡಿದ್ದೀರಾ? ಎಷ್ಟೋ ಜನ ಗೊತ್ತಿರಲ್ಲ ಮಧ್ಯದಲ್ಲಿ ಏನಿರುತ್ತೆ ಆ ಬಾಕ್ಸ್. ಅದನ್ನ CPU ಅಂತ ಹೇಳ್ಬಿಡ್ತೀವಿ ನಾವು. ಸಿಂಪಲ್ ಆಗಿ ಒಂದು ಬಾಕ್ಸ್ ಇರುತ್ತೆ ಅಂತ, ಅದಕ್ಕೆಲ್ಲ ಕನೆಕ್ಟ್ ಮಾಡ್ಬಿಡ್ತೀವಿ ನಾವು. ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸ್ ನ ಕನೆಕ್ಟ್ ಮಾಡ್ಬಿಡ್ತೀವಿ. ಮಧ್ಯದಲ್ಲಿ ಒಂದು ಬಾಕ್ಸ್ ಇರುತ್ತೆ, ಬಟ್ ಅಲ್ಲಿ ನಿಜವಾದ ಕೆಲಸ ನಡೆಯೋದು. ನಾನು ಏನ್ ಹೇಳಿದೆ, ಪ್ರೊಸೆಸಿಂಗ್ ಮತ್ತೆ ಸ್ಟೋರೇಜ್, ಇವೆರಡು ಇಂಪಾರ್ಟೆಂಟ್. ಆಯ್ತಾ? ಈ ಪ್ರೊಸೆಸಿಂಗ್ ವಿಷಯಕ್ಕೆ ಬಂದ್ರೆ ನಿಮ್ಗೆ ಸ್ಪೀಡ್ ಬೇಕಾಗತ್ತೆ. ಎಷ್ಟು ಸ್ಪೀಡ್ ಆಗಿ ನಿಮ್ದು ಡೇಟಾ ಪ್ರೊಸೆಸ್ ಆಗಿ ಡೇಟಾ ಇವೆಲ್ಲ ನಿಮ್ ತಲೆಯಲ್ಲಿ ನೋಡಿ. ನೀವು ಇವತ್ತಿಂದ ಈ ಎಪಿಸೋಡ್ ಇಂದ ದಯವಿಟ್ಟು ನಾನು ಮುಂಚೆನೆ ಹೇಳ್ಬೇಕಾಗಿತ್ತು, ಒಂದು ಬುಕ್, ಒಂದು ಪೆನ್ ಇಟ್ಕೊಳ್ಳಿ. ನಿಮ್ಗೆ ಏನಾದ್ರೂ ಬರ್ಕೊಬೇಕು ಅಂತ ಅನ್ಸದೆ ಪಾಯಿಂಟ್ ತರ ಬರ್ಕೊಳ್ಳಿ ಅಷ್ಟೇ. ನಾನೇನ್ ಡೇಟಾ ಇನ್ಫಾರ್ಮೇಶನ್ ಅಂತ ಏನೇನು ಹೇಳ್ತಾ ಇರ್ತೀನಿ, ಕೀಬೋರ್ಡ್ ಮೌಸ್ ಅಂತ ಏನಾದ್ರು ಹೇಳ್ತಾ ಇರ್ತೀನಿ, ಪ್ರೊಸೆಸಿಂಗ್ ಇದನ್ನೆಲ್ಲ ಒಂದು ಇವಾಗ್ಲೂ ನೀವು ಇನ್ನೂ ಇಟ್ಕೊಂಡಿಲ್ಲ ಅಂತಂದ್ರೆ
ಪಾಸ್ ಮಾಡ್ಬಿಟ್ಟು ವಿಡಿಯೋನ ಒಂದು ಬುಕ್ ಒಂದು ಪೆನ್ ತಗೊಂಡು ಇಟ್ಕೊಳ್ಳಿ. ನಿಮ್ಗೆ ಬೇಕಾಗಿರೋ ಪಾಯಿಂಟ್ಸ್ ನಿಮ್ಗೆ ಅರ್ಥ ಆಗೋ ತರ ಬರ್ಕೊಳ್ಳಿ. ಹಂಗಂತ ನಾನೇನು ತುಂಬಾ ನೀವು ನೋಟ್ಸ್ ಮೇಂಟೈನ್ ಮಾಡಿ ನನಗೆ ತೋರಿಸಿ ಆ ತರ ಎಲ್ಲ ಏನು ಹೇಳ್ತಾ ಇಲ್ಲ ನಾನು. ನಿಮ್ಮ ಅನುಕೂಲಕ್ಕೆ ಅಷ್ಟೇ, ನಿಮ್ಗೆ ಬೇಕಾಗುತ್ತೆ. ನಾಳೆ ನಾಡಿದ್ದು ನೀವು ತೆಗೆದು ನೋಡಿದಾಗ ನಿಮ್ಗೆ ಏನೋ ಒಂದು ಪಾಯಿಂಟ್ಸ್ ಅರ್ಥ ಆಗಿಲ್ಲ, ಗೊತ್ತಾಗಿಲ್ಲ, ಜ್ಞಾಪಕ ಬರ್ತಾ ಇಲ್ಲ ಅಂತಂದ್ರೆ ನಿಮ್ಗೆ ಯೂಸ್ ಆಗುತ್ತೆ. ಸೊ ಮೇಂಟೈನ್ ಮಾಡ್ಕೊಳ್ಳಿ. ಸೊ CPU ಇರುತ್ತೆ, ಅಲ್ಲಿ ಏನಾಗುತ್ತೆ ನಿಮ್ಗೆ ಪ್ರೊಸೆಸಿಂಗ್ ಆಗುತ್ತೆ, ಸ್ಟೋರೇಜ್ ಆಗುತ್ತೆ. ಪ್ರೊಸೆಸಿಂಗ್ ವಿಷಯಕ್ಕೆ ಬಂದಾಗ ಸ್ಪೀಡ್ ಇಂಪಾರ್ಟೆಂಟ್. ಎಷ್ಟು ಬೇಗ ಪ್ರೊಸೆಸ್ ಆಗುತ್ತೆ, ಎಷ್ಟು ಬೇಗ ಅದು ಇನ್ಪುಟ್ ತಗೊಂಡು ಎಷ್ಟು ಬೇಗ ಅದು ಔಟ್ಪುಟ್ ಬರುತ್ತೆ. ಸೊ ಇಲ್ಲಿ ಟೈಮ್ ಇಂಪ್ರೂವ್ ಆಗ್ಬೇಕು, ಸ್ಪೀಡ್ ಆಗಿ ಆಗ್ಬೇಕು. CPU ಅಂತ ಆದ್ಮೇಲೆ ನಿಮ್ಗೆ ಸ್ಪೀಡ್ ಮ್ಯಾಟರ್ ಆಗೋದು. ನೆಕ್ಸ್ಟ್ ಸ್ಪೀಡ್ ಆದ್ಮೇಲೆ ನೆಕ್ಸ್ಟ್ ನಿಮಗೆ ಬೇಕಾಗಿರೋದು ಸ್ಟೋರೇಜ್ ಕೆಪಾಸಿಟಿ, ಅಂದ್ರೆ ಎಷ್ಟು ಮೆಮರಿ ಇದೆ ಅಂತ. ಪ್ರೊಸೆಸಿಂಗ್ಗೆ ಸ್ಪೀಡ್, ಸ್ಟೋರೇಜ್ ಕೆಪಾಸಿಟಿಗೆ ಮೆಮರಿ. ಸೊ ಎಷ್ಟು ಹಿಡಿದಿಟ್ಕೊಳ್ಳುತ್ತೆ ಅದು ಡೇಟಾ, ಎಷ್ಟು ಪೇಜ್ ಹಿಡಿದು. ಬುಕ್ ಅಂತ ಅಂದ್ರೆ ನಿಮ್ಗೆ 100 ಪೇಜ್ ನೋಟ್ಬುಕ್, 200 ಪೇಜ್ ನೋಟ್ಬುಕ್, ಆ ತರ ಒಂದು ಬಂಡಲ್ ಕಾಟನ್ ಬಾಕ್ಸ್ ಅಲ್ಲಿ ಅಷ್ಟು ನೋಟ್ಬುಕ್ಸ್, ಅಥವಾ A4 ಶೀಟ್ಸ್ 500 ಬಂಡಲ್ A4 ಶೀಟ್ಸ್, ಆ ತರದ್ದು 10 ಪ್ಯಾಕೆಟ್, 1 ಕಾರ್ಟನ್, ಆ ತರದ್ದು 100 ಕಾರ್ಟನ್ಸ್, ಒಂದು ಲಾರಿ ತುಂಬಾ. ಸೊ ಈ ತರ ಬರುತ್ತಲ್ವಾ. ಇವೆ ನಿಮ್ಗೆ ಮಾಮೂಲಿ ಪೇಪರ್ ಅಲ್ಲಿರೋ ಇನ್ಫಾರ್ಮೇಶನ್ ತುಂಬಿಸೋದಕ್ಕೆ ಆ ತರ ಬರುತ್ತಲ್ವಾ, ಅದೇ ತರನೇ ಕಂಪ್ಯೂಟರ್ ಅಲ್ಲಿ ನಿಮ್ಗೆ ಮೆಮರಿ ಅಂತ ಇರೋದು. ಆ ಚಿಪ್ ಅಲ್ಲಿ, ಕಂಪ್ಯೂಟರ್ದು ಮೆಮರಿ ಚಿಪ್ ಅಲ್ಲಿ ಡೇಟಾ ಸ್ಟೋರ್ ಆಗಿರುತ್ತಲ್ಲ, ಅದ್ರದ್ದು ಕೆಪಾಸಿಟಿ ನಿಮ್ಗೆ ಮೆಮರಿ ಏನಿದೆ ಅದು ಅದರಲ್ಲಿ ಕೌಂಟ್ ಆಗುತ್ತೆ ನಿಮ್ಗೆ ಎಷ್ಟು. ಅದನ್ನ ನಾವು ಬೈಟ್ಸ್, ಕಿಲೋಬೈಟು, ಮೆಗಾಬೈಟು, ಗಿಗಾಬೈಟು, ಈ ತರ ಇದ್ರ ಬಗ್ಗೆನೇ ಒಂದು ಸಪರೇಟ್ ಎಪಿಸೋಡ್ ಮಾಡ್ತೀನಿ ಮೆಮರಿ ಬಗ್ಗೆ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಈಗ ಲೈಟ್ ಆಗಿ ತಿಳ್ಕೊಳ್ಳಿ ಅಷ್ಟೇ. ಸ್ಟೋರೇಜ್ ಕೆಪಾಸಿಟಿ ಇಂಪ್ರೂವ್ ಮಾಡೋದಕ್ಕೆ ನಿಮ್ಗೆ ಆದಷ್ಟು ಮೆಮರಿ ಜಾಸ್ತಿ ಇರಬೇಕು. ಸೊ ನೀವು ಕಂಪ್ಯೂಟರ್ ತಗೊಂಡಾಗ ಆ ಪ್ರೊಸೆಸಿಂಗ್ ಸ್ಪೀಡ್ ಎಷ್ಟು ಮತ್ತೆ ಅದರ ಸ್ಟೋರೇಜ್ ಕೆಪಾಸಿಟಿ ಎಷ್ಟು, ಇವೆರಡನ್ನೇ ನೀವು ನೋಡೋಣ. ಪ್ರೊಸೆಸಿಂಗ್ ವಿಷಯಕ್ಕೆ ಬಂದಾಗ ನಿಮಗೆ ಅದರಲ್ಲಿ CPU ಅಥವಾ ಪ್ರೊಸೆಸರ್ ಅಂತ ಏನ್ ಹೇಳ್ತೀವಿ, ಒಂದು ಸಣ್ಣ ಚಿಪ್, ಆದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಚಿಪ್, ಅದು ಮಧ್ಯದಲ್ಲಿ ಇದೆಲ್ಲ ಇರುತ್ತೆ, ಅದು ಹೇಳ್ತೀನಿ ನಾನು. ಸೊ ಇದು ಆ ಕೆಲಸ ಮಾಡುತ್ತೆ, ಪ್ರೊಸೆಸಿಂಗ್ ಕೆಲಸ ಮಾಡುತ್ತೆ. ಸೊ ಇಲ್ಲಿ ಸ್ಪೀಡ್ ಮ್ಯಾಟರ್ ಆಗುತ್ತೆ. ಇನ್ನೊಂದು ಮೆಮರಿಗೋಸ್ಕರ ನಿಮ್ಗೆ, ಅಂದ್ರೆ ಆ ಪ್ರೊಸೆಸಿಂಗ್ ಮಾಡುವಾಗ ನಿಮ್ಗೆ ಮೆಮರಿ ಬೇಕು. ಸೊ ಅದನ್ನ ಆ ಮೆಮರಿ ಕೆಪಾಸಿಟಿ ಜಾಸ್ತಿ ಮಾಡೋದಕ್ಕೆ ನಿಮ್ಗೆ ರ್ಯಾಮ್ ಬೇಕು. ಅದರಲ್ಲಿ ಬೇರೆ ಬೇರೆ ತರ ಮೆಮರಿ ಇದೆ. ಒಂದು ಪರ್ಮನೆಂಟ್ ಮೆಮರಿ, ಒಂದು ಪ್ರೈಮರಿ ಮೆಮರಿ, ಇನ್ನೊಂದು ಸೆಕೆಂಡರಿ ಮೆಮರಿ, ಆ ತರ ಎಲ್ಲ ಇದೆ. ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆ ಇದನ್ನ ನಿಮ್ಗೆ ಮೆಮರಿ ಗೊತ್ತಾಗೋದು ನಿಮ್ಗೆ ರ್ಯಾಮ್ ಅಂತ ಒಂದು ಡಿವೈಸ್ ಇರುತ್ತೆ ಇದರಲ್ಲಿ CPU ಒಳಗೆ. ಅದರಿಂದ ನಿಮ್ಗೆ ಆ ಮೆಮರಿ ಕೆಪಾಸಿಟಿ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಇವೆರಡನ್ನೇ ನೀವು ಒಂದು ಕಂಪ್ಯೂಟರ್ ತಗೊಂಡ್ರೆ ಇವೆರಡನ್ನೇ ಸಾಮಾನ್ಯವಾಗಿ ಎಲ್ಲರೂ ಕೇಳಿದ್ರೆ, ಏನಪ್ಪ ನಿಮ್ CPU ಸ್ಪೀಡ್ ಎಷ್ಟಪ್ಪ, ಪ್ರೊಸೆಸರ್ ಸ್ಪೀಡ್ ಎಷ್ಟಪ್ಪ ಅಂತ ಕೇಳ್ತಾರೆ. ಸೊ ಅದು ಮತ್ತೆ ರ್ಯಾಮ್ದು ಮೆಮರಿ ಎಷ್ಟು, 4GB, 8GB, 12GB, ಈ ತರ 16GB, 12GB ಬರಲ್ಲ, 16GB, ಆ ತರ ಅದ್ರದ್ದು ಸ್ಪೀಡ್ನ ಅಳಿಯೋದು. ಸೊ ಇವೆರಡು ಬೇಕು, ಪ್ರೊಸೆಸಿಂಗ್, ಸ್ಟೋರೇಜ್ ಕೆಪಾಸಿಟಿ ಗೊತ್ತಾಗಬೇಕು. ಹಾಗಾಗಿ ನಾವು ಈ CPU ಒಳಗೆ ಏನಿರುತ್ತೆ ಅಂತ ನೋಡೋಣ, ಏನೇನಿರುತ್ತೆ ಅಂತ ನೋಡೋಣ. ಒಂದು CPU ಅಂತ ತಗೊಂಡಾಗ ನಿಮಗೆ ಬಾಕ್ಸ್ ಓಪನ್ ಮಾಡಿದಾಗ, ನೆಕ್ಸ್ಟ್ ನಾನು ನಮ್ಮ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿರೋ ಸಿಸ್ಟಮ್ದು ಬಾಕ್ಸ್ ಓಪನ್ ಮಾಡಿ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ತೋರಿಸ್ತೀವಿ ಅದು ಹೇಗೆ ಕಾಣಿಸುತ್ತೆ, ಏನೇನು ಇರುತ್ತೆ ಪಾರ್ಟ್ಸ್ ಕಂಪ್ಯೂಟರ್ ಒಳಗಡೆ, ಪ್ರೊಸೆಸರ್ CPU ಬಾಕ್ಸ್ ಒಳಗೆ ಏನೇನಿರುತ್ತೆ ಅಂತ ನಾನು ಆಮೇಲೆ ತೋರಿಸ್ತೀನಿ. ಬಟ್ ಈಗ ಥಿಯರಿಟಿಕಲ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ಏನೇನಿರುತ್ತೆ ಅಂತಂದ್ರೆ, ಮೇನ್ ಆಗಿ ನಿಮ್ಗೆ ಕಾಣಿಸೋದು ಒಂದು ಬೋರ್ಡ್, ದೊಡ್ಡದು ಒಂದು ಬೋರ್ಡ್ ಇರುತ್ತೆ. ಅದನ್ನ ಮದರ್ ಬೋರ್ಡ್ ಅಂತ ಕರೀತಾರೆ. ಸೊ ಇದ್ರೊಳಗೇನೆ ಎಲ್ಲ ಕನೆಕ್ಟ್ ಆಗಿರುತ್ತೆ, ಏನೇನ್ ಬೇಕು ಅದು ಕನೆಕ್ಟ್ ಆಗಿರುತ್ತೆ. ಬಟ್ ಅದನ್ನ ನಾವು ನೋಡೋದು ಬೇಡ, ಅದನ್ನ ನಾನು ಪ್ರಾಕ್ಟಿಕಲ್ ಆಗಿ ಅಲ್ಲಿ ಹೋದಾಗ ನಾನು ತೋರಿಸ್ತೀನಿ. ಸೊ ಮದರ್ ಬೋರ್ಡ್ ಬಗ್ಗೆ ತಲೆ ಕೆಡ್ಸ್ಕೊಂಡ್ಬೇಡಿ, ಅಲ್ಲಿ ಎಲ್ಲ ಕನೆಕ್ಟ್ ಆಗಿರುತ್ತೆ, ರ್ಯಾಮ್, CPU, ಪ್ರೊಸೆಸರ್, ಇವೆಲ್ಲ ಕನೆಕ್ಟ್ ಆಗಿರುತ್ತೆ. ಸೊ ಅದು ಬೇಡ, ನಾನು ಥಿಯರಿಟಿಕಲ್ ಆಗಿ ನಾನು ಫಸ್ಟ್ ಹೇಳ್ತೀನಿ ಏನೇನಿರುತ್ತೆ CPU ಒಳಗೆ ಅಂತಂದ್ರೆ, ಒಂದು ಮೆಮರಿ ಯೂನಿಟ್ MU, ಇನ್ನೊಂದು ಕಂಟ್ರೋಲ್ ಯೂನಿಟ್ CU, ಇನ್ನೊಂದು
ಅರಿಥ್ಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್, ALU. ಇವು ಮೂರು ಇಂಪಾರ್ಟೆಂಟ್ ಆಗಿರೋ ಪಾರ್ಟ್ಸ್. ಸೊ ಮೆಮರಿ ಯೂನಿಟ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ಸ್ಟೋರ್ ಆಗುತ್ತೆ, ಸ್ಟೋರೇಜ್ ರಿಲೇಟೆಡ್. ಆಯ್ತಾ. ಕಂಟ್ರೋಲ್ ಯೂನಿಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಪ್ರೋಸೆಸ್ ಆಗೋದು, ಇಲ್ಲ ಸ್ಪೀಡ್ ಮ್ಯಾಟರ್ ಆಗೋದು. ಅಂದ್ರೆ ನಿಮ್ ಮೆಮರಿಗೆ ಹೋಗ್ಬಿಟ್ಟು ಬರೋದು, ಹೋಗಿ ಬರೋದು. ಸೊ ಅದನ್ನ ಕಂಟ್ರೋಲ್ ಮಾಡೋದು. ಸೊ ಇಲ್ಲಿ ಕಂಟ್ರೋಲ್ ಸಿಗ್ನಲ್ಸ್ ಫ್ಲೋ ಆಗುತ್ತೆ. ಸೊ ಇದು ಕಂಟ್ರೋಲ್ ಯೂನಿಟ್ ಆ ಕೆಲಸ ಮಾಡುತ್ತೆ. ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಅಲ್ಲಿ ನಿಮ್ಗೆ ಮೈನ್ ಆಗಿ ಕ್ಯಾಲ್ಕುಲೇಷನ್ಸ್ ಆಗುತ್ತೆ. ಇದು ಪ್ರೋಸೆಸಿಂಗ್. ನಾನು ಅವಾಗಲೇ ಹೇಳಿದ ಪ್ರೋಸೆಸಿಂಗ್, ಇಲ್ಲಿ ಎಲ್ಲಾ ಕೆಲಸಗಳು ನಡೆಯುತ್ತೆ. ಆಯ್ತಾ. ಈಗ ಒಂದೊಂದನ್ನು ಡೀಟೇಲ್ ಆಗಿ ನೋಡೋಣ. ಮೆಮೊರಿ ಯೂನಿಟ್ ಅಂದ್ರೆ ಏನು? ಅಥವಾ ಸುಮ್ಮನೆ ಮೆಮರಿ ಅಂತಾನೆ ಕರೆಯೋಣ. ಆಯ್ತಾ. ಮೆಮರಿಯಲ್ಲಿ ಎರಡು ತರ ಮೆಮರಿ ಇದೆ. ಒಂದು ಪ್ರೈಮರಿ ಮೆಮರಿ, ಇನ್ನೊಂದು ಸೆಕೆಂಡರಿ ಮೆಮರಿ ಅಂತ. ಅಥವಾ ಇದನ್ನ ನಾವು ಪರ್ಮನೆಂಟ್ ಮೆಮರಿ ಅಂತ ಹೇಳ್ತೀವಿ. ಸೆಕೆಂಡರಿನ ಪರ್ಮನೆಂಟ್ ಮೆಮರಿ ಅಂತ ಹೇಳ್ತೀವಿ. ಪ್ರೈಮರಿನ ವೋಲಟೈಲ್ ಮೆಮರಿ. ಅಂದ್ರೆ ಅದು ಪರ್ಮನೆಂಟ್ ಆಗಿರಲ್ಲ, ಬರುತ್ತೆ ಹೋಗ್ಬಿಡುತ್ತೆ. ಸೊ ಆ ತರ ಮೆಮರಿ. ಬಟ್ ಇದೇ ಇಂಪಾರ್ಟೆಂಟ್, ಇದಕ್ಕಿಂತ ಇದು ಇಂಪಾರ್ಟೆಂಟ್, ಬಟ್ ಅದಕ್ಕಿಂತ ಇದು ತುಂಬಾ ಇಂಪಾರ್ಟೆಂಟ್. ಈ ಪ್ರೈಮರಿ ಮೆಮರಿಗೆ ಉದಾಹರಣೆ ಅಂತಂದ್ರೆ ರ್ಯಾಮ್, ಇದೇ ಮೇನ್ ಮೆಮರಿ. ಆಯ್ತಾ. ಸೆಕೆಂಡ್ರಿಗೆ ಹಾರ್ಡ್ ಡಿಸ್ಕ್ ಅಥವಾ ಪೆನ್ ಡ್ರೈವ್ ಅಥವಾ CD, ಇವೆಲ್ಲ ಸೆಕೆಂಡರಿ ಮೆಮರಿಗೆ ಬರುತ್ತೆ. ಇಲ್ಲಿ ನೀವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಿಮ್ಗೆ ತುಂಬಾ ಇದಾಗ ಅರ್ಥ ಆಗ್ಬೇಕು ಅಂತಂದ್ರೆ, ಇದು ಏನು ಅಂತಂದ್ರೆ ರ್ಯಾಮ್ ಅಂದ್ರೆ ಏನು ಅಂತಂದ್ರೆ, ಇವಾಗ ನೀವು ಹೌಸ್ ವೈಫ್ಗಳನ್ನ ತಗೊಳ್ಳೋದು, ಬೇರೆ ಯಾವುದೇ ಉದಾಹರಣೆ ಬೇಡ. ಮನೆಯಲ್ಲಿ, ಅಡಿಗೆ ಮನೆಯಲ್ಲಿ, ಕಿಚನ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಏನಿರುತ್ತೆ, ಒಂದು ಸ್ಟವ್ ಇರುತ್ತೆ ಅಲ್ವಾ, ಮುಂದೆ ಒಂದು ಟೇಬಲ್ ಇರುತ್ತೆ. ಆ ಟೇಬಲ್ ಏನು ಸ್ಲ್ಯಾಬ್ ಇರುತ್ತೆ, ಕಿಚನ್ ಸ್ಲ್ಯಾಬ್, ಅದ್ರ ಮೇಲೆ ನೀವೇನ್ ಮಾಡ್ತೀರಿ, ಎಲ್ಲ ಕೆಲಸಗಳು ಮಾಡ್ತೀರಾ. ಇಲ್ಲಿ ಸ್ಟವ್ ಇರುತ್ತೆ. ಮತ್ತೆ ಸ್ಟೋರ್ ಮಾಡೋದಕ್ಕೆ, ಸಾಮಾನುಗಳನ್ನ ಸ್ಟೋರ್ ಮಾಡೋದಕ್ಕೆ ರ್ಯಾಕ್ಗಳು ಅದೆಲ್ಲ ಇರುತ್ತೆ ಅನ್ಕೊಳ್ಳಿ. ಈ ಸ್ಟವ್ ಏನಿದೆ ಇದು CPU ಅಂತ ಅನ್ಕೊಳ್ಳಿ. ಸುಮ್ಮನೆ ನಿಮ್ಗೆ ಏನೋ ಒಂದು ಅರ್ಥ ಆಗ್ಲಿ ಅಂತ, ಇಂಟ್ರೆಸ್ಟ್ ಬರ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದನ್ನೇ CPU ಅಂತ ಅನ್ಕೊಳ್ಳಿ. ಈ ಜಾಗ ಏನಿದೆ ಇಲ್ಲಿ ಕೆಲಸ ಮಾಡೋದಕ್ಕೆ ಇದೆ ರ್ಯಾಮ್. ಇಲ್ಲೇನ್ ಮಾಡ್ತೀರಾ ನೀವು, ಕಟ್ ಮಾಡೋದು, ರುಬ್ಕೊಳ್ಳೋದು, ಕುಟ್ಕೊಳ್ಳೋದು, ಏನೇನಿದೆಯೋ ಆ ಕೆಲಸ ಎಲ್ಲ ಮಾಡ್ಕೊಂತೀರ. ಆಯ್ತಾ. ಅದನ್ನ ಮಾಡುವಾಗ ನೀವು ತಗೊಳ್ತೀರ ಇಲ್ಲಿಂದ, ಏನೋ ಒಂದು ಬೇಕು, ಸಾಮಾನು ಬೇಕು, ಏನೋ ತೆಂಗಿನಕಾಯಿ ಬೇಕು, ಇಲ್ಲಿಂದ ತಗೊಳ್ತೀರಾ, ರುಬ್ಕೊಂತೀರಾ. ಇನ್ನೇನೋ ಒಂದು ಬೇಕು ಕುಟ್ಕೊಳ್ಳೋದಕ್ಕೆ, ಮೆಣಸು ಏನಾದ್ರು ಬೇಕು, ಅದನ್ನ ತಗೊಳ್ತೀರಾ, ಈ ಜಾಗಕ್ಕೆ ಬರ್ತೀರಾ. ಸೊ ಇಲ್ಲಿ ಮಾಡ್ಕೊಂಡು ನೀವೇನ್ ಮಾಡ್ತೀರಾ, ಮಾಡ್ಬಿಟ್ಟು ಇದಕ್ಕೆ ಹಾಕ್ತೀರಾ ಅಲ್ವಾ, ಸ್ಟವ್ಗೆ. ಇದೇ CPU. ಇಲ್ಲಿ ನಿಮಗೆ ಪ್ರೋಸೆಸ್ ಆಗುತ್ತೆ, ಅಡಿಗೆ ತಯಾರಾಗತ್ತೆ ಇಲ್ಲಿ. ಆ ಅಡಿಗೆ ತಯಾರಾದ್ಮೇಲೆ ನೀವೇನ್ ಮಾಡ್ತೀರಾ, ಅದನ್ನ ಮತ್ತೆ ವಾಪಸ್ಸು ಮಳೆ ಮೇಲೆ ಇಟ್ಕೊಂತೀರಾ, ಅದನ್ನ ಪ್ಯಾಕ್ ಮಾಡ್ತೀರಾ, ಅಥವಾ ವಾಪಸ್ ಇಲ್ಲಿ ಇಡ್ತೀರಾ, ಅಥವಾ ಆಚೆ ತಗೊಂಡೋಗಿರ್ತೀರಾ ಡೈನಿಂಗ್ ಟೇಬಲ್ ಮೇಲೆ, ಅಥವಾ ಬಾಕ್ಸ್ ಹಾಕ್ಬಿಟ್ಟು ಕಳಿಸ್ಕೊಡ್ತೀರಾ ಮಕ್ಕಳಿಗೋ ಯಾರಿಗಾದ್ರು ಅಲ್ವಾ. ಸೊ ಇದು ರ್ಯಾಮ್, ಇದು CPU, ಇದು ಪ್ರೈಮರಿ ಮೆಮರಿ, ಇದು ಸೆಕೆಂಡರಿ ಮೆಮರಿ, ಹಾರ್ಡ್ ಡಿಸ್ಕ್ ತರ. ಇದು ಚೆನ್ನಾಗಿ ಅನಿಸ್ತಾ ಇದೆ ಅಲ್ವಾ, ಹಾರ್ಡ್ ಡಿಸ್ಕ್. ಇಲ್ಲಿ ನೀವೇನೋ ತಗೊಂಡು ಪಾರ್ಸಲ್ ಮಾಡ್ತೀರಲ್ಲ ನೀವು, ಇದು ಮಕ್ಕಳಿಗೆ ಎಲ್ಲ ಟಿಫನ್ ಬಾಕ್ಸ್, ಅದನ್ನೇ ನೀವು ಇದು ಅನ್ಕೊಳ್ಳಿ, ಪೆನ್ ಡ್ರೈವ್, CD ಅಂತ ಅನ್ಕೊಳ್ಳಿ. ಹೋಗುತ್ತೆ, ಇನ್ಫಾರ್ಮೇಶನ್ ಆಚೆ ಹೋಯ್ತು. ಇಲ್ಲಿ ಏನು ಅಡಿಗೆ ಆಚೆ ಹೋಗ್ತಾ ಇದೆ, ನಿಮ್ ತಿಂಡಿ ಆಚೆ ಹೋಗ್ತಾ ಇದೆ. ತಿಂಡಿ ತಯಾರಾಗೋದು ಇಲ್ಲಿ, ಇದೇ CPU. ಅದ್ ತಯಾರು ಮಾಡೋದಕ್ಕೆ ಇದು ಏನು ತಗೊಂಡ್ ಸ್ವಲ್ಪ ಟೆಂಪ್ರರಿ ಆಗಿ ನೀವೇನೋ ಕಟ್ ಮಾಡಿ ವಾಪಸ್ ಪದಾರ್ಥ ಹಾಕ್ತಿರಲ್ಲ, ಇದೇ ರ್ಯಾಮ್. ಆಯ್ತಾ. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ನೀವು, ಕಂಟ್ರೋಲ್ ಯೂನಿಟ್ ಏನಿದೆ ನಿಮ್ ಕೈ ಎಲ್ಲ ಕಂಟ್ರೋಲ್ ಮಾಡುತ್ತೆ. ಇಲ್ಲಿಂದ ತಗೊಳ್ಳೋದು, ಅಲ್ಲಿಂದ ತಗೊಳ್ಳೋದು, ಹುಟ್ಟೋದು, ಹಾಕೋದು, ಪ್ಯಾಕ್ ಮಾಡಿ ಹಾಕೋದು. ಸೊ ಈ ತರ. ಇದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿ ಹೇಳೋದಕ್ಕೆ ಕಷ್ಟ ಆಗತ್ತೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ನಿಮ್ಗೆ ಅನ್ಸುತ್ತೆ, ನನಗೆ ಅರ್ಥ ಆಗ್ತಾ ಇದೆ ಅನ್ಸುತ್ತೆ. ಸೊ ಇದೇ ಇಲ್ಲಿ ನಡೆಯೋದು, ಕಂಪ್ಯೂಟರ್ ಅಲ್ಲಿ ನಡೆಯೋದು ಇದೇ ಕೆಲಸನೇ. ಆಯ್ತಾ. ಈ ರ್ಯಾಮ್ ಏನಿದೆ
ರ್ಯಾಮ್ ಏನಿದೆ ಇದೇ ಮನೆ ತರ. ಸೊ ಇಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ಗಳು ಟೆಂಪರರಿ ಆಗಿ ಸ್ಟೋರ್ ಆಗುತ್ತೆ. ಆಯ್ತಾ, ಅದಕ್ಕೆ ಪ್ರೈಮರಿ ಮೆಮೊರಿ. ಪರ್ಮನೆಂಟ್ ಆಗಿ ನೀವು ಮಾಡಾದ್ಮೇಲೆ ಒಂದೇನೋ ಒಂದು ಪ್ರೋಸೆಸ್ ಇದು ಕ್ಯಾಲ್ಕುಲೇಷನ್ ಆದ್ಮೇಲೆ ಅದನ್ನ ಪರ್ಮನೆಂಟ್ ಆಗಿಡೋದಕ್ಕೆ ನಿಮ್ಗೆ ಹಾರ್ಡ್ ಡಿಸ್ಕ್ ನ ಅವಶ್ಯಕತೆ ಇದೆ, ಅಥವಾ ಅದನ್ನ ಎಲ್ಲಿಗಾದ್ರೂ ತಗೊಂಡೋಗೋದಕ್ಕೆ ಪೆನ್ ಡ್ರೈವ್ ನ ಅವಶ್ಯಕತೆ ಇದೆ, ಸಿಡಿ ಅವಶ್ಯಕತೆ ಕಂಡುಬರುತ್ತೆ. ಸೊ ಇದು ಮೆಮೊರಿ ಅಂದ್ರೆ ಇದು ಪ್ರೈಮರಿ, ಸೆಕೆಂಡರಿ ಮೆಮೊರಿ. ಇದು ಅರ್ಥ ಆಯ್ತು ಅನ್ಸುತ್ತೆ. ಈಗ ನಾವು ಮುಖ್ಯವಾಗಿರೋ ಭಾಗಕ್ಕೆ ಬರೋಣ. ಮೆಮೊರಿ ಪಕ್ಕಕ್ಕೆ ಇಡೋಣ. ಸೊ ಈಗ CPU ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ, ಸಪರೇಟ್ ಆಗಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. CPU ಅಲ್ಲಿ ಏನೇನಿರುತ್ತೆ ಅಂತಂದ್ರೆ ಮೆಮೊರಿ ಯೂನಿಟ್. ಇದು ರ್ಯಾಮ್ ಅಲ್ಲ, ರ್ಯಾಮ್ ಬೇರೆ. ಆಯ್ತಾ, ಆ ರ್ಯಾಮೇ ಬೇರೆ. ಇಲ್ಲಿ CPU ಒಳಗೂ ಒಂದು ಮೆಮೊರಿ ಯೂನಿಟ್ ಇರುತ್ತೆ. ಮತ್ತೆ ಅರಿಥಮೆಟಿಕ್ ಲಾಜಿಕ್ ಯೂನಿಟ್ ಅಂತ ಏನ್ ಹೇಳಿದೆ, ಕ್ಯಾಲ್ಕುಲೇಷನ್, ಅದು ಆ ಯೂನಿಟ್ ಇರುತ್ತೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋದು ಕ್ಲಾಕ್. ಕ್ಲಾಕ್ ಅಂತಂದ್ರೆ ಮಾಮೂಲಿ ನಮ್ ಟೈಮ್ ಏನಿದೆ, ಗಡಿಯಾರ ಟೈಮ್ ಅದು ಇದೆ. ಅದು ಮತ್ತೆ ಕೆಲವು ಕಂಟ್ರೋಲ್ ಸಿಗ್ನಲ್ಸ್ ಹೋಗ್ಬೇಕು, ಯಾವ ತರ ಹೋಗ್ಬೇಕು, ಯಾವ್ದಾದ್ಮೇಲೆ ಏನ್ ಮಾಡ್ಬೇಕು, ಯಾವ್ದಾದ್ಮೇಲೆ ಫ್ಲೋ ಆಗುತ್ತೆ ಸಿಗ್ನಲ್. ಸೊ ಅದಕ್ಕೆ ನಿಮ್ಗೆ ಕ್ಲಾಕ್ ಅವಶ್ಯಕತೆ ಇದೆ. ಮತ್ತೆ ಅದೇ ತರ ಬಸ್ ಅಂತ ಒಂದಿದೆ. ಬಸ್ ಅಲ್ಲಿ 3 ತರ ಇದೆ, ಅದೇನು ಅಂತ ನಾನು ಹೇಳ್ತೀನಿ. ಬಸ್ ಅಂದ್ರೆ ಏನು ಅಂತ ಸಪರೇಟ್ ಆಗಿ ಹೇಳ್ತೀನಿ. ಈಗ ಒಂದೊಂದನ್ನು ನೋಡೋಣ. ಮೆಮೊರಿ ಯೂನಿಟ್ ಅಂದ್ರೆ ಏನು, ಅರಿಥಮೆಟಿಕ್ ಲಾಜಿಕ್ ಯೂನಿಟ್ ಅಂದ್ರೆ ಏನು, ಕ್ಲಾಕ್ ಅಂದ್ರೆ ಏನು ಅಂತ ಲೈಟ್ ಆಗಿ ನೋಡೋಣ. ಇದನ್ನ ಡೀಟೇಲ್ ಆಗಿ ತಿಳ್ಕೊಬೇಕಂದ್ರೆ ಬೇಕಾದಷ್ಟಿದೆ, ಅದು ಮುಂದೆ ನೋಡೋಣ. ನಿಮ್ಗೆ ಎಷ್ಟು ಬೇಕು, ಎಷ್ಟು ಹೇಳ್ಕೊಡ್ಬೇಕಾಗತ್ತೆ ಏನು ಅಂತ ನಾನು ಮುಂದೆ ಡಿಸೈಡ್ ಮಾಡ್ತೀನಿ. ಈಗ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗ್ಬೇಕು CPU ಒಳಗೆ ಏನಿದೆ ಅಂತ. ಸೊ ಮೆಮೊರಿ ಯೂನಿಟ್ ಅಲ್ಲಿ ನಿಮ್ಗೆ 2 ತರ ಬರುತ್ತೆ. ಒಂದು ಕ್ಯಾಶ್ ಮೆಮೊರಿ, ಇನ್ನೊಂದು ರಿಜಿಸ್ಟರ್ ಅಂತ. ಈಗ ರ್ಯಾಮ್ ಒಂದ್ ಕಡೆ ಪಕ್ಕದಲ್ಲಿ ಇದು ಬೇಕಾಗುತ್ತೆ, ಯಾಕಂದ್ರೆ CPU ಕೆಲಸ ಮಾಡ್ಬೇಕು ಅಂತಂದ್ರೆ ರ್ಯಾಮ್ ತರ ಇವೆರಡು ಹೇಳ್ಬೇಕಂತ ಒಂಥರ ಗಂಡ ಹೆಂಡತಿ ತರ, ಗಂಡ ಹೆಂಡತಿ ಸಂಬಂಧ ಅಂತ. ಇವೆರಡು ಅಷ್ಟು ಕನೆಕ್ಟ್ ಆಗಿರುತ್ತೆ. ಇಲ್ಲಿ ನಿಮ್ಗೆ ಸ್ಟೋರೇಜ್ ಆಗುತ್ತೆ, ಅಂದ್ರೆ ಇದು ಪ್ರೈಮರಿ ಸ್ಟೋರೇಜ್ ಅಂತ ಹೇಳ್ತಾರೆ, ಟೆಂಪರರಿ ಆಗಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ. ಇದು ಬಂದ್ಬಿಟ್ಟು ನಿಮ್ಗೆ ಏನ್ ಮಾಡುತ್ತೆ, ಪ್ರೋಸೆಸ್ ಮಾಡುತ್ತೆ. ಸ್ಟೋರೇಜು ಪ್ರೋಸೆಸ್ ಅಂತ ನಾನು 2 ಟರ್ಮ್ ಹೇಳಿದ್ದೆ, ನೀವು ನೋಟ್ಬುಕ್ ಅಲ್ಲಿ ಬರ್ಕೊಂಡಿದ್ದೇನೆ ಅನ್ಸುತ್ತೆ. ಸ್ಟೋರೇಜು ಪ್ರೋಸೆಸಿಂಗ್ ಇಂಪಾರ್ಟೆಂಟ್. ಇದು ಸ್ಟೋರೇಜ್ ಕೆಲಸ ಮಾಡುತ್ತೆ, ಇದು ಪ್ರೋಸೆಸಿಂಗ್ ಕೆಲಸ ಮಾಡುತ್ತೆ. ಇವೆರಡು ಇದ್ರೆ ಇಬ್ರು ಇದ್ರೇನೆ ಕೆಲಸ ಆಗೋದು. ಇದಿಲ್ಲ ಅಂತ ಅಂದ್ರೂ ಕೆಲಸ ಆಗಲ್ಲ, ಇದಿಲ್ಲ ಅಂತ ಅಂದ್ರೂ ಕೆಲಸ ಆಗಲ್ಲ. ಇವೆರಡು ಮಾತ್ರ ಇರಲೇಬೇಕು. CPU ಬಾಕ್ಸ್ ಒಳಗೆ, ಕಂಪ್ಯೂಟರ್ ಸೆಂಟ್ರಲ್ ಏನ್ ಬಾಕ್ಸ್ ಕಾಣಿಸುತ್ತೋ ನಿಮ್ಗೆ, ಅದರೊಳಗೆ ಇವೆರಡು ಮಾತ್ರ ತುಂಬಾ ಗಂಡ ಹೆಂಡತಿ ತರ. ಇವೆರಡು ಇದ್ರೇನೆ ಕೆಲಸ ಆಗೋದು. ಇವೆರಡು ಒಂದಕ್ಕೊಂದು ಕೈ ಜೋಡಿಸಿ ಕೆಲಸ ಮಾಡ್ತಾರೆ. ಆಯ್ತಾ. ಸೊ ಇಲ್ಲಿ ನಿಮ್ಗೆ ಇದ್ರೊಳಗೂ ನಿಮ್ಗೆ ಮೆಮೊರಿ ಯೂನಿಟ್ ಅಲ್ಲಿ 2 ತರ ಇದೆ ಅಂತ ಹೇಳಿ. ಒಂದು ಕ್ಯಾಶ್ ಮೆಮೊರಿ ಅಂತ, ಇನ್ನೊಂದು ರಿಜಿಸ್ಟರ್. ಆಯ್ತಾ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಏನೋ ಒಂದು ಬಂತು, 1+2 ಮಾಡಬೇಕು. ಇದು ಆಕ್ಚುಲಿ ಬೈನರಿ ಆಗುತ್ತೆ. ಸೊ ಇದು ನಾನು ಮೆಮೊರಿ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಮಾಡಿದಾಗ ಕಂಪ್ಯೂಟರ್ ಒಳಗೆ ಬೈನರಿ ಸಿಸ್ಟಮ್ ಅಲ್ಲಿ ಹೇಗೆ ಕ್ಯಾಲ್ಕುಲೇಷನ್ ಆಗುತ್ತೆ ಅಂತ ಸಿಂಪಲ್ ಆಗಿ ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇಲ್ಲಿ ಇವಾಗ ನಾವು ಸುಮ್ಮನೆ ನೋಡೋಣ. 1+2 ಅನ್ನೋದು ಬೈನರಿ ಲೆವೆಲ್ ಅಲ್ಲಿ ಪ್ರೋಸೆಸ್ ಆಗುತ್ತೆ. ಓಕೆ, ಆಯ್ತಾ. ಸೊ ಇದು ಈ ಒಂದು ಕಮಾಂಡ್ ನಿಮಗೆ ಬಂದಾಗ, ಈ ಒಂದು ಇನ್ಸ್ಟ್ರಕ್ಷನ್ ಬಂದಾಗ 1+2 3 ಆಗ್ಬೇಕು ನಮ್ಗೆ. ಇದಾಗ್ಬೇಕಂದ್ರೆ ಏನೇನಾಗುತ್ತೆ ಅಂತಂದ್ರೆ, ಈ 1+2 ಅನ್ನೋದು ಫಸ್ಟ್ ಬಂದ್ಬಿಟ್ಟು ನಿಮಗೆ ಮೆಮೊರಿಲಿ ಕೂತ್ಕೋಬೇಕು, ಈ ರ್ಯಾಮ್ ಅಲ್ಲಿ ಕೂತ್ಕೋಬೇಕು. ಇದು ಯಾವಾಗ್ಲೂ ಇರ್ಬೇಕಾ? ಇದು 1+2 ಅನ್ನೋದು ಯಾವಾಗ್ಲೂ ನಿಮ್ ಕಂಪ್ಯೂಟರ್ ಸ್ಟೋರ್ ಆಗಿರ್ಬೇಕಾ? ಇಲ್ಲ ಅಲ್ವಾ. ನಿಮ್ಗೆ ಯಾವಾಗ ಬೇಕೋ ಅವಾಗ. ಅದಕ್ಕೆ ಇದೇನು ಹಾರ್ಡ್ ಡಿಸ್ಕ್ ಹೋಗಲ್ಲ. 1+2 ಅನ್ನೋ ಇನ್ಫಾರ್ಮೇಶನ್ ಇಲ್ಲಿ ಹಾರ್ಡ್ ಡಿಸ್ಕ್ ಇದೆ ಅಂತ ಅನ್ಕೊಳ್ಳಿ, ಇಲ್ಲಿಗೆ ಹೋಗಲ್ಲ. ಇದು ಸೆಕೆಂಡರಿ ಮೆಮೊರಿ ಅಂತ ನಾನು ಹೇಳಿದ್ದೆ, ಇಲ್ಲಿಗೆ ಹೋಗಲ್ಲ. ಈ 1+2 ಅನ್ನೋದು ಬಂದ್ಬಿಟ್ಟು ಇಲ್ಲಿ ಕೂತ್ಕೊಳ್ಳೋದು ರ್ಯಾಮ್ ಅಲ್ಲಿ. ಆಯ್ತಾ. 1+2 ಇಲ್ಲಿ ಕೂತ್ಕೊಂಡ್ಬಿಟ್ರೆ ಆಯ್ತಾ, ಇಲ್ಲಿ ಕೂತ್ಕೊಂಡ್ಬಿಟ್ರೆ ಮನೇನೆ ಅಂದ್ರೆ ಗಂಡ ಹೆಂಡತಿ ತರ ಇದು ಅಂತ ಹೇಳಿದೆ ನಾನು, ಒಂದ್ ಬಿಟ್ರೆ ಒಂದಿಲ್ಲ ಅಂತ. ಸೊ 1+2 ಇಲ್ಲಿ ಕೂತ್ಕೊಂಡ್ರೆ ಆಯ್ತಾ, ಅದ್ರ ಮೇಲೆ ಕೆಲಸ ಮಾಡ್ಬೇಕು. ಅದನ್ನ 3 ಆಗಿ ಮಾಡ್ಬೇಕು. ಅದನ್ನ ಮಾಡೋದು ಯಾರು? ಕಂಪ್ಯೂಟರ್ CPU. ಆಯ್ತಾ, ಪ್ರೊಸೆಸರ್ ಅದನ್ನ ಮಾಡುತ್ತೆ. ಸೊ ಅಲ್ಲಿ ಯಾವ್ದನ್ನ ಮಾಡೋದು? ಈ ಪಾರ್ಟ್, ಈ ಅರಿಥಮೆಟಿಕ್ ಲಾಜಿಕ್ ಯೂನಿಟ್ ಏನಿದೆ ಇದು 1+2 ನ 3 ಅಂತ ಕ್ಯಾಲ್ಕುಲೇಟ್ ಮಾಡುತ್ತೆ. ಆದ್ರೆ ಅದನ್ನ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಅದು ಈ 1+2 ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತಲ್ಲ, ಇದು ಇಲ್ಲಿಗೆ ಬಂದು ಕೂತ್ಕೋಬೇಕು. ಇಲ್ಲಿ ಬಂದಿರೋ ಮೆಮೊರಿ ರಿಜಿಸ್ಟರ್ ಅಂತ ಇರುತ್ತೆ. ಸೊ ಇಲ್ಲಿ ಬಂದು ಕೂತ್ಕೋಬೇಕು. ಇಲ್ಲಿ ಬಂದು ಕೂತ್ಕೊಂಡು ಆ 1+2 ಅನ್ನೋದು 3 ಆಗಿ ಕನ್ವರ್ಟ್ ಆಗಬೇಕು.
ಸೊ ನಿಮ್ಗೆ ಏನೋ ಒಂದು ಬಂತು ಅಂತಂದ್ರೆ ಇಲ್ಲಿಂದ ಫಸ್ಟ್ ಇದು ತಗೊಂಡ್ಬಿಡುತ್ತೆ. CPU ಬಂದ್ಬಿಟ್ಟು ಫಸ್ಟ್ ರಿಜಿಸ್ಟರ್ ಅಲ್ಲಿ ತಗೊಳುತ್ತೆ 1+2 ಅನ್ನೋದು ತಗೊಂಡು ಅದನ್ನ ಈ ALU ಏನ್ ಮಾಡುತ್ತೆ 3 ಅಂತ ಕನ್ವರ್ಟ್ ಮಾಡುತ್ತೆ. ಆಯ್ತಾ? ಸೊ ಅದನ್ನು ಈ ರಿಜಿಸ್ಟರ್ ಅಲ್ಲಿ ಸ್ಟೋರ್ ಆಗುತ್ತೆ. 3 ಅಂತ ಬಂದಿರೋ ಇನ್ಫಾರ್ಮೇಶನ್ ರಿಜಿಸ್ಟರ್ ಅಲ್ಲಿ ಸೇವ್ ಆಗುತ್ತೆ. ಆಯ್ತಾ? ಇದೆಲ್ಲ ನಡಿಬೇಕು ಅಂತಂದ್ರೆ ಇದನ್ನ ಕಂಟ್ರೋಲ್ ಮಾಡೋದು ಇದು. ಮತ್ತೆ ಇವೆಲ್ಲ ಈ ಬಸ್ ಅನ್ನೋದ್ರಲ್ಲಿ ಓಡಾಡುತ್ತೆ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ, ರ್ಯಾಮ್ ಇಂದ ಇದಕ್ಕೆ CPU ಇಂದ ಮತ್ತೆ ರ್ಯಾಮ್, ಈ ತರ ಎಲ್ಲ ಓಡಾಡ್ಬೇಕಂದ್ರೆ ನಿಮ್ ಬಸ್ ನ ಅವಶ್ಯಕತೆ ಇದೆ. ಇದೇನು ಅಂತ ನಾನು ಆಮೇಲೆ ಹೇಳ್ತೀನಿ. ಸೊ ಹೀಗೆ ಇದು ನಡೆಯುತ್ತೆ. ಸೊ ಈ ಪ್ರೋಸೆಸ್ ಆದ್ಮೇಲೆ ಕಂಪ್ಲೀಟ್ ಆದ್ಮೇಲೆ ಇಲ್ಲಿಗೆ ರಿಜಿಸ್ಟರ್ ಇಂದ ವಾಪಸ್ಸು ರ್ಯಾಮ್ಗೆ ಹೋಗುತ್ತೆ. ರ್ಯಾಮ್ ಇಂದ ನಿಮ್ಗೆ ಔಟ್ಪುಟ್ ಡಿವೈಸ್ಗೆ ಅದು ಕಾಣಿಸಂಗೆ ಎಲ್ಲ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಈ ಮೆಮೊರಿ ಇಂಪಾರ್ಟೆಂಟ್. ಕಂಪ್ಯೂಟರ್ ಅಲ್ಲಿ ಈ ಕ್ಯಾಶ್ ಮೆಮೊರಿ ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ಎಲ್ಲ ಬೇಗ ಸೊ ಇಲ್ಲಿವರೆಗೂ ಹೋಗೋದಕ್ಕೆ ಬೇಡ, ಫಸ್ಟ್ ಇಲ್ಲಿ ಪ್ರೋಸೆಸ್ ಆಗ್ಬೇಕು. ಇದಕ್ಕೆ ಅರಿಥಮೆಟಿಕ್ ಲಾಜಿಕ್ ಯೂನಿಟ್ ಬೇಗ ಕೆಲಸ ಮಾಡ್ಬೇಕು ಅಂತಂದ್ರೆ ನಿಮ್ಗೆ CPU ಒಳಗಿರೋ ಕ್ಯಾಶ್ ಮೆಮೊರಿ ಇಂದನೇ ಅದ್ರದ್ದು ಡೇಟಾ ಸ್ಟೋರ್ ಆಗ್ಬೇಕು. ಸ್ಟೋರ್ ಆಗ್ಬಿಟ್ಟು ಅಲ್ಲೇ ಪ್ರೋಸೆಸ್ ಆಗ್ಬೇಕು. ಅಲ್ಲೆಲ್ಲ ಪ್ರೋಸೆಸ್ ಆಗಿ ಮುಗಿದ ಮೇಲೆ ಇದು ವಾಪಸ್ಸು ಇಲ್ಲಿಗೆ ಹೋಗುತ್ತೆ. ಸೊ ಏನೇ ಇನ್ಸ್ಟ್ರಕ್ಷನ್ ಬಂದ್ರು ಮೊದಲು CPU ಒಳಗೆ ಈ ತರ ಎಲ್ಲ ಪ್ರೋಸೆಸ್ ಆಗ್ಬೇಕು. ಪ್ರೋಸೆಸ್ ಆಗಿ ಈ ತರ ಹೋಗುತ್ತೆ. ಈಗ ಬಸ್ ಅಂತ ಹೇಳದ್ನಲ್ಲ, ಈ ಬಸ್ ಅಲ್ಲಿ ಏನೇನಿದೆ ಅಂತಂದ್ರೆ ಒಂದು ಅಡ್ರೆಸ್ ಬಸ್, ಇನ್ನೊಂದು ಡೇಟಾ ಬಸ್, ಇನ್ನೊಂದು ಕಂಟ್ರೋಲ್ ಮಾಡೋದು. ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಬಸ್. ಈ 3 ತರ ಬಸ್ ಇರುತ್ತೆ. ಸೊ ಇದು ನಾನು ಇದನ್ನ ಬಿಚ್ಚಿ ತೋರಿಸಿದಾಗ, ನಾನು CPU ಬಾಕ್ಸ್ ನ ಬಿಚ್ಚಿ ತೋರಿಸಿದಾಗ ಅವೆಲ್ಲ ಯಾವ ತರ ಇರುತ್ತೆ ಎಲ್ಲ ಆ CPU ನ ಚಿಕ್ಕ ಏನಿದೆ ಪ್ರೊಸೆಸರ್ ಅಂತ ಏನ್ ಹೇಳಿದೆ ನಾನು, ಅದರೊಳಗೆ ಎಲ್ಲ ಇರಲ್ಲ. ಅದರೊಳಗೆ ರಿಜಿಸ್ಟರ್ ಇರುತ್ತೆ, ಕ್ಯಾಶ್ ಮೆಮೊರಿ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಈ ಕ್ಲಾಕ್ ಅನ್ನೋದು ಮದರ್ ಬೋರ್ಡ್ ಅಲ್ಲಿ ಇರುತ್ತೆ ಆಕ್ಚುಲಿ. ಆದ್ರೆ ಅದನ್ನ CPU ಭಾಗ ಅಂತ ನಾವು ಜನರಲ್ ಆಗಿ ಥಿಯರಿಟಿಕಲ್ ಆ ತರನೇ ಕರೀಬೇಕಾಗುತ್ತೆ. ಬಟ್ ಅವೆಲ್ಲ ಬೇರೆ ಬೇರೆ ಕಡೆ ಇರುತ್ತೆ. ಬಟ್ ಇದು CPU ಒಳಗೆ ಇವೆಲ್ಲ ಇರೋದಿಲ್ಲ, ಇವೆಲ್ಲ ಬೇರೆ ಬೇರೆ ಕಡೆ ಇದೆ. ಅದು ಹೇಗೆ ಅಂತ ನಾನು ಆಮೇಲೆ ಹೇಳ್ತೀನಿ. ಈ ಅಡ್ರೆಸ್ ಬಸ್ ಅಂತಂದ್ರೆ ಮೆಮೊರಿ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದ್ರೆ ಫಸ್ಟ್ ನಿಮ್ಗೆ ಏನು ಅಂತಂದ್ರೆ ಒಂದು ಲೊಕೇಶನ್ ಗೊತ್ತಾಗ್ಬೇಕು. ಯಾವ ಜಾಗದಲ್ಲಿ ಈ ಡೇಟಾ ಸ್ಟೋರ್ ಆಗ್ಬೇಕು ಅದು ಇಂಪಾರ್ಟೆಂಟ್, ಮತ್ತೆ ಆಕ್ಚುಯಲ್ ಡೇಟಾ ಅದು ಇಂಪಾರ್ಟೆಂಟ್. ಎರಡೂ ಇಂಪಾರ್ಟೆಂಟ್. ಆಕ್ಚುಯಲ್ ಡೇಟಾ ನಿಮಗೆ ಡೇಟಾ ಬಸ್ ಅಲ್ಲಿ ಫ್ಲೋ ಆಗುತ್ತೆ. ಅದು ಯಾವ ಜಾಗದಲ್ಲಿ ಸ್ಟೋರ್ ಆಗ್ಬೇಕು ಅಂತ ಡಿಸೈಡ್ ಮಾಡೋದು ಅಡ್ರೆಸ್ ಬಸ್. ಆಯ್ತಾ? ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಯಾವಾಗ ಆಗ್ಬೇಕು, ಹೇಗಾಗ್ಬೇಕು, ಎಲ್ಲಿಂದ ಎಲ್ಲಿ ಫ್ಲೋ ಆಗ್ಬೇಕು, ಇದು ಸಿಗ್ನಲ್ ಬಸ್ ಅಂತ ಕರಿಬಹುದು ನಾವು. ಆಯ್ತಾ? ಕಂಟ್ರೋಲ್ ಬಸ್ ನ. ಸೊ ಯಾವ ತರ ಫ್ಲೋ ಆಗ್ಬೇಕು, ಎಲ್ಲಿಂದ ಎಲ್ಲಿಗೆ ಹೆಂಗೆ ಕಂಟ್ರೋಲ್ ಆಗ್ಬೇಕು, ಯಾವ ಸ್ಪೀಡ್ ಅಲ್ಲಿ ಹೋಗ್ಬೇಕು, ಇದೆಲ್ಲ ಡಿಸೈಡ್ ಆಗೋದು ಇದೆ. ಈ 3 ಬಸ್ ಅನ್ನೋದು ಇಂಪಾರ್ಟೆಂಟ್. ಸೊ ನಿಮ್ಗೆ CPU ಅಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದು ಅದ್ರೊಳಗೂ ಒಂದು ಮೆಮೊರಿ ಯೂನಿಟ್ ಇರುತ್ತೆ, ಅದ್ರೊಳಗೊಂದು ALU ಇರುತ್ತೆ, ಅದ್ರ ಕ್ಲಾಕ್ ಇರುತ್ತೆ, ಬಸ್ ಇರುತ್ತೆ. ಈ ಮೆಮೊರಿ ಯೂನಿಟ್ ಅಲ್ಲಿ ಕ್ಯಾಶ್ ಮೆಮೊರಿ, ರಿಜಿಸ್ಟರ್ ಅನ್ನೋದು ಇಂಪಾರ್ಟೆಂಟ್. ಆಯ್ತಾ? ಈ ರಿಜಿಸ್ಟರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಇಲ್ಲಿ ರಿಜಿಸ್ಟರ್ಗೂ ಕ್ಯಾಶ್ ಮೆಮೊರಿಗೂ ಏನ್ ಡಿಫರೆನ್ಸ್ ಅಂತಂದ್ರೆ, ರಿಜಿಸ್ಟರ್ ಅಲ್ಲಿ ನಿಮಗೆ 1+2 ಏನಿದೆ ಅದು ಪ್ರೋಸೆಸ್ ಆಗೋದು ಇದರಲ್ಲೇ, ಮತ್ತೆ ಅದು ಸ್ಟೋರ್ ಆಗೋದು ಇದರಲ್ಲೇ. 3 ಅನ್ನೋದು ಟೆಂಪರರಿ ಆಗಿ ಸ್ಟೋರ್ ಆಗೋದು ಇದರಲ್ಲೇ. ಈ ಕ್ಯಾಶ್ ಮೆಮೊರಿಲಿ ಏನಾಗುತ್ತೆ ಅಂತಂದ್ರೆ ಮುಂದೆ ಏನಾಗ್ಬೋದು ಅಂತ ಊಹೆ ಮಾಡ್ಕೊಂಡು ಪ್ರೋಸೆಸರ್ ಊಹೆ ಮಾಡ್ಕೊಂಡು ಅಲ್ಲಿ ಕೆಲವು ಇದನ್ನ ಸ್ಟೋರ್ ಮಾಡೋ, ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಅಂತ ಇದೆಯಲ್ಲ ಕಂಪ್ಯೂಟರ್ ಅಲ್ಲಿ, ಆಪರೇಟಿಂಗ್ ಸಿಸ್ಟಮ್ ಅನ್ನೋದು ಇಂಪಾರ್ಟೆಂಟ್. ಅದನ್ನ ಏನು ಅಂತ ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದರಲ್ಲಿರೋ ಭಾಗನ ಪ್ರೋಗ್ರಾಮ್ಸ್ ನ ಲೋಡ್ ಮಾಡಿಟ್ಕೊಳ್ಳುತ್ತೆ ಕ್ಯಾಶ್ ಮೆಮೊರಿಲಿ. ಕ್ಯಾಶ್ ಮೆಮೊರಿಲಿ ಲೋಡ್ ಮಾಡಿಟ್ಕೊಂಡು ಸ್ವಲ್ಪ ಅದ್ರ ಭಾಗ ಲೋಡ್ ಮಾಡಿಟ್ಕೊಂಡ್ರೆ ನಿಮ್ಗೆ ಸ್ಪೀಡ್ ಇಂಪ್ರೂವ್ ಆಗುತ್ತೆ. CPU ಸ್ಪೀಡ್ ಇಂಪ್ರೂವ್, ಬೇಗ ಕೆಲಸ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೆ ಕ್ಯಾಶ್ ಮೆಮೊರಿ ಬೇಕಾಗುತ್ತೆ. ಮೆಮೊರಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ನಾನು ಇವನ್ನೆಲ್ಲ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಈಗ ನಿಮ್ಗೆ ಇಷ್ಟು ಗೊತ್ತಿರಬೇಕು, ಒಂದು CPU ಒಳಗೆ ಇಷ್ಟು ಪಾರ್ಟ್ಸ್ ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು. ಓಕೆ.